ಹಲೋ ಫ್ರೆಂಡ್ಸ್, ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಾಷ್ಟ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇಲ್ಲಿ ನೋಡ್ಬೋದು ನೀವು, ನಾಷ್ಟ ಆದಮೇಲೆ ಎಷ್ಟೊಂದು ಮೆಸ್ಸಿ ಆಗಿರ್ತೈತಿ ಕಿಚನ್ ಕಟ್ಟಿ. ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ನಮ್ಮ ರಿದ್ದು ಆ ಕಡೆ ಮಲ್ಕೊಂಡಿದ್ಲು. ಸ್ವಲ್ಪ ಸೌಂಡ್ ಮಾಡ್ದಂಗೆ ನಾ ಎಲ್ಲ ಕೆಲಸ ಮಾಡ್ಕೋಬೇಕು. ಅವಳು ಮಲ್ಕೊಂಡು ಹೇಳೋದ್ರಾಗ ಎಲ್ಲ ಕೆಲಸ ಮಾಡಿ ಮುಗಿಸ್ಬೇಕು. ಅದ್ರ ಸಂಬಂಧ ಆದಷ್ಟು ಜಲ್ದಿ ಕೆಲಸ ಮಾಡತ್ತಿದ್ದೆ. ನಮ್ಮ ರಿದ್ದು ಸ್ವಲ್ಪ ಆವಾಜಾದ್ರೂ ಎದ್ದೇಳ್ತಾಳೆ. ಅದ್ರ ಸಂಬಂಧ ಆದಷ್ಟು ಬಹಳ ಸ್ಲೋ ಆಗಿ ಅಂದ್ರೆ ಆವಾಜ್ ಆಗ್ದಂಗೆ ಕೆಲಸ ಮಾಡತ್ತಿದ್ದೆ. ಆಕೆ ಒಮ್ಮೆ ಎದ್ಲಂದ್ರೆ ನಂಗೆ ಏನು ಕೆಲಸ ಮಾಡೋಕೆ ಕೊಡೋದಿಲ್ಲ. ಅದ್ರ ಸಂಬಂಧ ಆದಷ್ಟು ಸ್ವಲ್ಪ ಕೆಲಸ ಜಲ್ದಿ ಮಾಡ್ಕೊಳಕ್ಕೂ ಟ್ರೈ ಮಾಡತ್ತಿದ್ದೆ. ನಮ್ಮ ಹಸ್ಬೆಂಡ್ನು ಬೆಳಿಗ್ಗೆ ಬೇಗ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಆಮೇಲೆ ನಮ್ಮ ರಿದ್ದುಗೆ ಯಾರೂ ಆಟ ಆಡ್ಸೋಕ್ಕೆ ಯಾರೂ ಇರೋದಿಲ್ಲ. ಅದ್ರ ಸಂಬಂಧ ಆಕೆ ಮಲ್ಕೊಂಡಾಗನ ಬೇಗ ಎಲ್ಲ ಕೆಲಸ ಮಾಡಿ ಮುಗಿಸ್ತೀನಿ. ನಮ್ಮದೇನು ಅಷ್ಟೊಂದೇನು ಕೆಲಸ ಇರೋದಿಲ್ಲ. ಆದ್ರೂ ಇಲ್ಲ ಅಂದ್ರೂ ಸ್ವಲ್ಪ ಕೆಲಸ, ಏನಿಲ್ಲ ಅಂತಂದ್ರೂ ಇವ ಭಾಂಡೆ ಅದು ಇದು ಕೆಲಸ ಇದ್ದೇ ಇರ್ತೈತಿ. ಕಿಚನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡೈತೆ. ಈಗ ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡ್ಕೋಬೇಕು. ಅದ್ರ ಸಂಬಂಧ ನಾನು ಇಲ್ಲಿ ಬೇಳೆ ಹಾಕತ್ತಿದ್ದೆ. ಬೇಳೆ ಸಾರು ಮಾಡ್ತೀನಿ ಇವತ್ತು ಮಧ್ಯಾಹ್ನ. ನಾನು ಈ ಕಡೆ ಬೇಳೆ ಹಾಕತ್ತಿದ್ದೆ. ಆಗ ಮಧ್ಯೆ ಸ್ವಲ್ಪ ನಮ್ಮ ರಿದ್ದು ಎಚ್ಚರ ಆಗತ್ತಿದ್ಲು. ಆಮೇಲೆ ಹೋಗಿ ಸ್ವಲ್ಪ ಈಗ ಮಲಗಿಸೋದು ಬರೋದು ಹಿಂಗೆ ಮಾಡ್ಕೊತ ಕೆಲಸ ಮಾಡತ್ತಿದ್ದೆ. ಅದಕ್ಕೆ ನಾನು ಬೇಗ ಅಡುಗೆ ಮಾಡ್ಕೊಳತ್ತಿದ್ದೆ. ಇವತ್ತು ಮಧ್ಯಾಹ್ನ ಬೇರೆ ಏನೂ ಇಲ್ಲ ಸ್ಪೆಷಲ್, ಅನ್ನ ಮತ್ತು ಬೇಳೆ ಸಾರು ಅಷ್ಟೇ ಮಾಡಿ ಇಟ್ಟಿದ್ದೆ. ನಾವು ನೀರು ಬಿಸಿ ಮಾಡೋಕೆ ಒಂದು ಕಿಟ್ಟಲ್ ತೊಗೊಂಡೇವಿ. ಇದರಿಂದ ನಂಗೆ ಭಾಳ ಹೆಲ್ಪ್ ಆಗತ್ತೈತಿ. ಏನಾರು ಅಡುಗೆ ಮಾಡುವಾಗ 5 ನಿಮಿಷದಾಗಂದ್ರೆ ಬಿಸಿ ನೀರು ರೆಡಿ ಆಕೈತಿ. ನೀವು ಒಂದ್ಸಲ ಇದನ್ನು ತೊಗೊಂಡು ನೋಡ್ರಿ, ನಿಮಗೂ ಭಾಳ ಇದು ಹೆಲ್ಪ್ ಆಕೈತಿ. ಬೇಗನೆ ಅಡುಗೆ ಆಕೈತಿ ಈಗ ಬಿಸಿ ನೀರು ಹಾಕೋದ್ರಿಂದ. ಬೇಳೆ ಸಾರು ರೆಡಿ ಆಯ್ತು. ಇವಾಗ ನಾನು ಅನ್ನಕ್ಕೆ ಇಟ್ಕೊಳತ್ತಿದ್ದೆ. ಈ ಸೈಡ್ ಅನ್ನ ಇಟ್ಕೋತೀನಿ ಇನ್ನೊಂದು ಗ್ಯಾಸ್ ಮೇಲೆ. ಹಿಂಗೆ ಒಂದು 10 ನಿಮಿಷದಾಗಂದ್ರೆ ಎಲ್ಲ ರೆಡಿ ಆಕೈತಿ ಅಡುಗೆ. ಹಂಗೆ ನಾನು ನಮ್ಮ ರಿದ್ದುಗಿಲ್ಲಿ ರಾಗಿ ಗಂಜಿ ಮಾಡ್ಕೊಳತ್ತಿದ್ದೆ. ರಾಗಿ ಗಂಜಿ ಒಳಗೆ ನಾನು ಇವತ್ತು ಬನಾನಾ ಹಾಕಿ ರಾಗಿ ಗಂಜಿ ಮಾಡ್ಕೊಳತ್ತೀನಿ. ಒಂದೊಂದು ಸಲ ಆ್ಯಪಲ್ ಹಾಕ್ತೀನಿ, ಒಂದೊಂದು ಸಲ ಸ್ವಲ್ಪ ಬೆಲ್ಲ ಹಾಕಿ ಮಾಡ್ತೀನಿ. ನೀವು ನಮ್ಮ ರಿದ್ದುಗೆ ನಾನು ಏನೇನು ತಿನ್ನಿಸ್ತೀನಿ ಅನ್ನೋ ವಿಡಿಯೋ ನೋಡ್ಬೇಕಂತಂದ್ರೆ ಇಲ್ಲಿ ಮೇಲೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಎಲ್ಲ ವಿಡಿಯೋಸ್ಗಳನ್ನು ನಾನು ಹಾಕಿದ್ದೇನೆ. ನೋಡ್ಬೋದು. ಇಲ್ಲಿ ನಮ್ಮ ರಿದ್ದು ಆಟ ಆಡತ್ತಾಳ. ಈಗ ನಾನು ಅವಳಿಗೆ ರಾಗಿ ಗಂಜಿ ತಿನ್ನಿಸ್ತೇನೆ. ನೋಡ್ಬೋದು ಎಷ್ಟು ಇಷ್ಟಪಟ್ಟು ತಿಂತಾಳೆ ಅವಳು. ರಾಗಿ ಮಕ್ಕಳಿಗೆ ಭಾಳ ಚಲೋ, ಹಂಗೆ ಬನಾನಾ ಕೂಡ ಮಕ್ಕಳಿಗೆ ಭಾಳ ಚಲೋ. ಹಂಗೆ ನಾನು ಇದೇ ಥರ ಹೆಲ್ದಿ ರೆಸಿಪಿಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಾಗ ಹಾಕಿದ್ದೀನಿ. ನೀವು ಬೇಕಂದ್ರೆ ವಿಡಿಯೋಗಳನ್ನು ಚೆಕ್ ಮಾಡ್ಬೋದು. ನಮ್ಮ ರಿದ್ದು ಇವಾಗ ರಾಗಿ ಗಂಜಿ ತಿಂದು ಮುಗಿಸಿದ್ಲ. ಈಗ ಅವಳು ಸ್ವಲ್ಪ ಮತ್ತೆ ಮಲ್ಕೊಂಡಿದ್ದಾಳೆ. ಅಷ್ಟರೋಗಿ ನಾನು ಮತ್ತೆ ಉಳಿದಿರೋ ಕೆಲಸ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳತ್ತೀನಿ. ಅವಳು ಭಾಳ ಹೊತ್ತೇನು ಮಲ್ಕೊಳ್ಳೋದಿಲ್ಲ, ಒಂದು ಅರ್ಧ ತಾಸು ಅಷ್ಟು ಮಲ್ಕೋತಾಳೆ. ಅಷ್ಟ್ರಾಗ ಮತ್ತೆ ನಾ ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸಿಟ್ಟಿರ್ಬೇಕು. ಸ್ವಲ್ಪನೂ ಆವಾಜ್ ಆಗಬಾರ್ದು, ಹಂಗೆ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಅವಳು ಎದ್ದು ಬಿಡ್ತಾಳೆ. ಈಗ ನಾನು ಮನೆ ಒರೆಸ್ಕೊಳತ್ತೀನಿ. ನೋಡ್ಬೋದು ನೀವು, ಅವಳು ಮಧ್ಯೆ ಹೇಳತ್ತಾಳೆ ಸ್ವಲ್ಪ ಆವಾಜಿಗೆ. ಮತ್ತು ಅವಳಿಗೆ ಸ್ವಲ್ಪ ತೊಗೊಂಡು ಹಿಂಗೆ ಇದು ಮಾಡಿ ಮತ್ತೆ ಮಲಗಿಸ್ತೇನೆ. ಇವಾಗ ನಮ್ಮ ರಿದ್ದು ಎದ್ಬಿಟ್ಲ. ಈಗ ಅವಳು ಮತ್ತೆ ಮಲ್ಕೊಳ್ಳೋದಿಲ್ಲ. ಈಗ ಅಷ್ಟ್ರಾಗ ನಾನು ಆಕಿಗೆ ನೋಡ್ಕೊಂಡು ಕುಂತಾಳೀಗ. ಅಲ್ಲೇ ಹಾಲ್ ಅಷ್ಟೇ ಒರೆಸ್ಕೋತೀನಿ, ಆಮೇಲೆ ಕಿಚನ್, ಆಮೇಲೆ ಬೆಡ್ರೂಮ್, ಆಮೇಲೆ ಒರೆಸ್ಕೋತೀನಿ. ಇಲ್ಲಿ ನೋಡ್ಬೋದು ನೀವು, ಹೊರಗಡೆ ಮಳೆ ಬರತೈತಿ. ಗೋವಾನಾಗ ಹಿಂಗೆ ಯಾವಾಗ ಮಳೆ ಬರ್ತೈತಿ ಯಾವಾಗ ಬಿಸಿಲು ಬೀಳ್ತೈತಿ ಅಂತ ಏನೂ ಗೊತ್ತಾಗೋದಿಲ್ಲ. ನೋಡ್ಬೋದು ಎಷ್ಟು ಚಂದ ಕಾಣಿಸತೈತಿ ವೆದರ್. ಈಗ 5 ನಿಮಿಷ ಮುಂಚೆ ಇಲ್ಲಿ ಎಷ್ಟು ಬಿಸಿಲು ಬಿದ್ದಿತ್ತು ಅಂದ್ರೆ ಖಡಕ್ ಬಿಸಿಲು ಬಿದ್ದಿತ್ತು. ಆದ್ರೆ ನೋಡ್ಬೋದು ನೀವು ಎಷ್ಟು ಜಲ್ದಿನ ಮೋಡಿ ಇರೋದು ಎಕ್ದಮ್ನ ಮಳೆ ಬೀಳಕ್ಕೆ ಸ್ಟಾರ್ಟ್ ಆಯ್ತು. ನಮ್ಮ ರಿದ್ದು ಇವಾಗ ಮತ್ತೆ ಮಲ್ಕೊಂಡ್ಲ. ಇವಾಗ ಬೆಡ್ರೂಮ್ ಸ್ವಲ್ಪ ಕ್ಲೀನ್ ಮಾಡ್ಕೊಳತ್ತೇನೆ. ಫುಲ್ ಬೆಡ್ ಎಲ್ಲ ಮೆಸ್ಸಿ ಆಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳತ್ತೇನೆ.
ನಮ್ದಿದ್ದು ಡೇ ಟೈಮ್ ಭಾಳ ಅಂದ್ರೆ ಒಂದು 10 ನಿಮಿಷ ಅಷ್ಟೇ ಮಲ್ಕೋತಾಳೆ. ನೈಟ್ ಮಲ್ಕೊಂಡ್ಲಂದ್ರೆ ಜಲ್ದಿ ಹೇಳೋದಿಲ್ಲ, ಏಕ್ದಮ್ ಬೆಳಿಗ್ಗೆನೇ ಹೇಳ್ತಾಳೆ. ನೋಡ್ಬೋದಿಲ್ಲ ಮತ್ತೆ ಎದ್ಲವಳು ಇವಾಗ ಆಟ ಆಡತ್ತಾಳ. ಮತ್ತು ಅವಳಿಗೆ ಕುಳಿಸ್ಕೊಂಡು ಅವಳ ಜೊತೆ ಇವಾಗ ಆಟ ಆಡ್ತೇನೆ. ನಂದು ಎಲ್ಲ ಕೆಲಸ ಮುಗ್ದಿತ್ತು. ಇವಾಗ ಅವಳಿಗೆ ಒಂದು ಸ್ವಲ್ಪ ನೀರು ಕುಡಿಸ್ತೇನೆ. ಹಂಗೆ ಮಿಡಲ್ ಯಾವಾಗ ಅವಳಿಗೆ ನೀರು ಕುಡಿಸ್ತಾ ಇರ್ತೀನಿ ನಾನು. ಸಣ್ಣ ಮಕ್ಕಳಿಗೆ 6 ತಿಂಗಳಾದ್ಮೇಲೆ ಫ್ರೆಂಡ್ಸ್ ನೀರನ್ನು ಕುಡಿಸ್ಬೇಕು. ಇದಾಗಿತ್ತು ನಮ್ದು ಆಫ್ಟರ್ನೂನ್ ರೊಟೀನ್. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.